ಕೇಳುಗರೆ ನಮಸ್ಕಾರ. ಪ್ರಕೃತಿ ಎನ್ನುವ ವಿಚಿತ್ರವಾಗಿರ್ತಕ್ಕಂಥ ಮತ್ತು ವೈವಿಧ್ಯವಾಗಿರ್ತಕ್ಕಂಥ ಒಂದು ಸಂರಚನೆಯಲ್ಲಿ ನಾವು ಕೂಡ ಒಂದು ಭಾಗ ಆಗಿದ್ದೇವೆ ವಿನಃ ನಾವೇ ಶ್ರೇಷ್ಠ ಅಲ್ಲ ಅಂತಕ್ಕಂಥದ್ದು. ಯಾಕಂದರೆ ಈ ಯೂನಿವರ್ಸ್ನ ಅಂತ ನಾವೇನು ಕರಿತೀವಿ, ಈ ಗೋಲ ಅಂತ ನಾವೇನು ಕರಿತೀವಿ, ಭೂಮಿ ಕೂಡ ಒಂದು ಪಾರ್ಟ್ ಅಷ್ಟೇ. ಅದು ಚಂದ್ರ, ಸೂರ್ಯ, ಬುಧ, ಗುರು, ನೆಪ್ಚೂನ್, ಪ್ಲೇಟೋ, ಹೀಗೆ ಗ್ರಹಗಳಲ್ಲಿ ಭೂಮಿ ಕೂಡ ಒಂದು ಗ್ರಹ. ಈ ಗ್ರಹದ ಮೇಲೆ ಬದುಕಿರ್ತಕ್ಕಂಥ ಅನೇಕ ಜೀವಿಗಳಲ್ಲಿ ಒಂದು ಜೀವಿ ಆಗಿರ್ತಕ್ಕಂಥ ಮನುಷ್ಯ ಶ್ರೇಷ್ಠ ಅಂತೇಳಿ ಒಂದು, ಮಾತನಾಡುವ ಕಲೆ ಇದೆ ಅಂತೇಳಿ ಒಂದು, ತಾನು ಅತ್ಯಂತ ಶ್ರೀಮಂತ ಅಂತೇಳಿ ಮತ್ತೊಂದು, ಹೀಗೆ ಅನೇಕ ತೆವಲುಗಳಲ್ಲಿ ಕಳೆದು ಹೋಗಿದ್ದಾನೆ. ಪ್ರಕೃತಿ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಒಂದು ಕಡೆಗೆ ಬಹಳ ಸುಂದರವಾಗಿದೆ, ಬೆಟ್ಟ, ಗುಡ್ಡ, ನೀರು, ಹಾಗೇನೆ ಅತ್ಯಂತ ಎತ್ತರದ ಮರಗಳು, ಅತ್ಯಂತ ದೊಡ್ಡ ಮರಗಳು, ಅತ್ಯಂತ ದಪ್ಪನೆ ಮರಗಳು, 100 ವರ್ಷ 150 ವರ್ಷದಿಂದ ಬದುಕಿರ್ತಕ್ಕಂಥ ಮರಗಳನ್ನು ಹೊಂದಿರತಕ್ಕಂಥ ಕಾಡು. ಈ ಮನುಷ್ಯ ಅದರಲ್ಲಿ ಒಂದು ಭಾಗ ಆಗಿದ್ರೂ ಕೂಡ ತಾನೇ ಶ್ರೇಷ್ಠ, ತನ್ನಿಂದಲೇ ಅಲ್ಲ ಎನ್ನುವ ಅಹಮ್ಮಿಂದ ಹೊರ ಬರೋದಿಲ್ಲ. ನಾವು ಮುಂದಿನ ಪರಂಪರೆ, ಮುಂದಿನ ಬದುಕು, ಮುಂದಿನ ಜನರಿಗಾಗಿ, ಮುಂದಿನ ನಮ್ಮ ಮಕ್ಕಳಿಗಾಗಿ, ನಮ್ಮ ಮೊಮ್ಮಕ್ಕಳಿಗಾಗಿ ಅಂಥೇಳಿ ಮತ್ತೊಬ್ಬರನ್ನ ಶೋಷಣೆ ಮಾಡಿ, ಮತ್ತೊಬ್ಬರನ್ನ ಕಸ್ಕೊಂಡು, ಅವರಿಂದ ಮತ್ತೊಬ್ಬರ ಹೊಟ್ಟೆ ಮೇಲೆ ಕಾಲಿಟ್ಟು ಬದುಕೋದು ಎಷ್ಟು ಸಮಂಜಸವಾಗಿರ್ತಕ್ಕಂಥ ಬದುಕು ಅಂತಕ್ಕಂಥದ್ದು. ಆದರೆ ಈ ಪ್ರಕೃತಿನೇ ವಿಚಿತ್ರ. ಈ ಮನುಷ್ಯನ ಜರ್ನಿನೇ ಒಂದು ಭಾಳ ವಿಚಿತ್ರವಾಗಿರ್ತಕ್ಕಂಥದ್ದು. ಕೆಲವು ದೇಶದ ಜನರು ತಾವೇ ಶ್ರೇಷ್ಠ ಅಂತಾರೆ, ಕೆಲವು ಪ್ರದೇಶದ ಜನರು ತಾವೇ ಭಾಳಷ್ಟು ಬಲಿಷ್ಠರು ಅಂತಾರೆ, ಕೆಲವು ರಾಜ್ಯಗಳ ಜನರು ತಾವೇ ಭಾಳಷ್ಟು ತಿಳ್ಕೊಂಡವರು ಅಂತ ಒಂದು ಅಹಮ್ಮಲ್ಲಿ ಮೆರೀತಾ ಇರೋ ಈ ಸಂದರ್ಭದಲ್ಲಿ ಯಾರು ಸರ್ವಶ್ರೇಷ್ಠರು, ಯಾರು ನಿಕೃಷ್ಟರು ಅಂತಕ್ಕಂಥದ್ದು. ಸೊ ಈ ರೀತಿ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಬದುಕಿದ್ದೀವಿ. ಆದರೆ ನಮ್ಮ ತೆವಲುಗಳು, ನಮ್ಮ ಇರುವಿಕೆ, ನಮ್ಮ ನಂಬಿಕೆ ಯಾಕೆ ಬದಲಾಗಲ್ಲ? ನೋಡಿ, ಪ್ರಕೃತಿ ತನ್ನ ಪರದೆಯನ್ನು ಕಳಚ್ಕೊಳ್ಳುತ್ತೆ. ಪ್ರತಿ ವಸಂತ ಕಾಲದಲ್ಲಿ ಹಳೆಯ ಎಲೆಗಳು ಉದುರ್ತವೆ, ಹೊಸ ಎಲೆಗಳು ಬರ್ತವೆ. ಆದರೆ ಮನುಷ್ಯ ಅದು ತನ್ನ ಗುಣವನ್ನು, ಕಲಿತಿರ್ತಕ್ಕಂಥ ಗುಣವನ್ನು ಯಾಕೆ ಬಿಡೋದಿಲ್ಲ? ಯಾಕೆ ಅವನು ಯಾವಾಗಲೂ ಹಳಹಳಿಸ್ತಿರ್ತಾನೆ? ಯಾಕೆ ಅವನು ಯಾವಾಗಲೂ ತನ್ನದೇ ಹೇಳ್ಕೊಂತ ಅಡ್ಡಾಡ್ತಿರ್ತಾನೆ? ಇದು ಯಾರಿಗೂ ತಿಳಿಯದ ಒಂದು ಮರ್ಮ. ನಾವು ನಮ್ಮ ಹಳೆಯದನ್ನು ಬಿಟ್ಟು ಹೊಸದರ ಕಡೆಗೆ ತುಡಿತವನ್ನು ಹೊಂದಬೇಕು ಅಂತಕ್ಕಂಥದ್ದು. ಬದುಕು ನಾನ್ ಸ್ಟಾಪ್, ಬದುಕು ನಡೀತಾನೇ ಇರುತ್ತೆ. ಈ ನಡೀತಾ ಇರ್ತಕ್ಕಂಥ ಬದುಕಿನಲ್ಲಿ ನಮ್ಮದೇ ಗೊಂದಲವನ್ನು ಸೃಷ್ಟಿಸ್ಕೊಂಡು ನಾವೇ ಈ ಸಿಂಬಳದಲ್ಲಿ ಸಿಗಾಕಿಕೊಂಡ ನೊಣದಂಗೆ ವಿಲಿವಿಲ್ಲನೆ ಒದ್ದಾಡ್ತಾ ಕೂತ್ಕೊಂಡ್ರೆ ಬದುಕು ಸಾಗೋದಾದರೂ ಹೇಗೆ? ಇದೊಂದು ಬದುಕು ಚಲನಶೀಲವಾಗಿರ್ತಕ್ಕಂಥದ್ದು. ಈ ಚಲನಶೀಲವಾಗಿರ್ತಕ್ಕಂಥ ಬದುಕಲ್ಲಿ ನಾವೆಲ್ಲರೂ ಕೂಡ ಮೂಮೆಂಟನ್ನು ಮಾಡಬೇಕಾಗಿದೆ, ನಾವೆಲ್ಲರೂ ಕೂಡ ಚಲಿಸಬೇಕಾಗಿದೆ. ನಾವು ಅನೇಕ ಉದಾಹರಣೆಗಳನ್ನು, ಅನೇಕ ಅನುಭವಗಳನ್ನು ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯೊಳಗೆ ಬದುಕಿದವರು. ನಾನು BA ಮೊದಲ ವರ್ಷ ಸೇರಿಕೊಂಡಾಗ ಲೈಬ್ರರಿ ಸಂಪೂರ್ಣವಾಗಿತ್ತು. 2ನೇ ವರ್ಷಕ್ಕೆ ಲೈಬ್ರರಿಲಿ ಒಂದು ಜೆರಾಕ್ಸ್ ಮೆಷಿನ್ ಬಂತು, ಲೈಬ್ರರಿ ಖಾಲಿ ಹೊಡೀತು. ಸೊ ಹೀಗೆ ಬದುಕು ಚಲನಶೀಲವಾಗಿರ್ತಕ್ಕಂಥದ್ದು, ನಾವು ಚಲಿಸಬೇಕು.